ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಹೋಳಿಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಒಬ್ಬಟ್ಟನ್ನ ಯಾವಾಗಲೂ ಹೋಟೆಲಲ್ಲಿ ಮದುವೆ ಮನೆಯಲ್ಲಿ ತೆಳ್ಳಗೆ ಎಷ್ಟು ಚೆನ್ನಾಗಿ ರೌಂಡಾಗಿ ತೀಡಿರ್ತಾರೆ, ಆ ಥರ ಹೇಗೆ ತೀಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಜೊತೆಗೆ ಒಂದರ ಮೇಲೆ ಒಂದು ಒಬ್ಬಟ್ಟು ಅಂಟ್ಕೊಳ್ಳದೆ ಇರೋ ಥರ ಕವರ್ ಹಾಕಿ ಹೇಗೆ ಪ್ಯಾಕ್ ಮಾಡಿರ್ತಾರೆ, ನಮಗೆ ಬಡಿಸುವಾಗಲೂ ಕವರ್ ಸಮೇತ ಬಡಿಸ್ತಾರೆ, ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಈಗ ಒಂದು ಪಾತ್ರೆ ಇಟ್ಟು ಇದಕ್ಕೆ ನಾನು 6 ಗ್ಲಾಸಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಬೇಳೆ ಬೇಯಿಸಿರೋ ನೀರನ್ನೇ ರಸಕ್ಕೂ ಬಳಸೋದ್ರಿಂದ ಇಲ್ಲಿ ಜಾಸ್ತಿ ನೀರು ಹಾಕ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಕಮ್ಮಿ ನೀರು ಹಾಕಿನೂ ಸಹ ಬೇಯಿಸ್ಕೋಬೋದು. ಬೇಳೆ ಹಾಕೋದಕ್ಕೂ ಮುಂಚೆ ನೀರು ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದರೆ ನಿಮಗೆ ಬೇಳೆ ನೆಂದೋಗಿ ಒಂಥರ ಅದು ಮೆತ್ತಗಾಗೋಗುತ್ತೆ, ಒಳಗಡೆ ಎಲ್ಲ ನೀಟಾಗಿ ಬೇಯೋದಿಲ್ಲ. ಈಗ ಪ್ಲೇಟ್ ಮುಚ್ಚಿಟ್ಟು ಇದನ್ನು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ. ಈಗ ನೋಡ್ಬೋದು ಒಂದು ಕುದಿ ಚೆನ್ನಾಗಿ ಬಂದಿದೆ. ಈಗ ನಾನು 300 ಗ್ರಾಮಷ್ಟು ಬೇಳೆ ತೊಗೊಂಡಿದ್ದೀನಿ. ನೀವು ಕೆಜಿ ಲೆಕ್ಕದಲ್ಲ ಬೇಕಾದರೂ ಮಾಡ್ಕೋಬೋದು. ಈಗ ನಾನಿಲ್ಲಿ 300 ಗ್ರಾಮಷ್ಟು ಬೇಳೆನ 2 ಸಲ ಚೆನ್ನಾಗಿ ತೊಳೆದು ಈಗ ಈ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ತಳಕ್ಕೆ ಬೇಳೆ ಹಾಕಿದ ತಕ್ಷಣ ಕಚ್ಕೊಂಡ್ಬಿಡತ್ತೆ. ಆ ಥರ ಕಚ್ಕೊಳ್ದೇ ಇರೋ ಥರ ಈ ಥರ ನೀಟಾಗಿ 1 ನಿಮಿಷದ ಸಮಯ ಕಲಿಸ್ಕೋಬೇಕು. ಹೀಗೆ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಇದು ಒಂದು ಉಕ್ಕು ಬರುತ್ತೆ. ಇದು ಉಕ್ಕುತ್ತಾನೆ ಇರುತ್ತೆ, ಬೇಳೆ ಹಾಕಿರೋದ್ರಿಂದ ಉಕ್ಕು ಬರ್ತಾನೆ ಇರುತ್ತೆ. ಆ ಥರ ಉಕ್ಕು ಬರದೇ ಇರೋ ಥರ ಅವಾಯ್ಡ್ ಮಾಡಲಿಕ್ಕೋಸ್ಕರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಈ ಥರ ಎಣ್ಣೆ ಹಾಕೋದ್ರಿಂದ ನಿಮಗೆ ಬೇಳೆ ಯಾವಾಗಲೂ ಉಕ್ಕುತ್ತಾನೇ ಇರುತ್ತೆ. ಪ್ಲೇಟ್ ಮುಚ್ಚಿಡದೇ ಇರಲಿ, ಉಕ್ಕು ಬರ್ತಾನೆ ಇರುತ್ತೆ, ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಈಗ ಇದು ಮತ್ತೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಇದನ್ನು ಒಂದು ಪ್ಲೇಟ್ನ ಅರ್ಧದಷ್ಟು ಮುಚ್ಚಿಡಬೇಕು. ಈಗ ಪ್ಲೇಟ್ ಮುಚ್ಚಿಟ್ಟಾದ್ಮೇಲೂ ನನಗೆ ಅದು ಒಂದು ಸ್ವಲ್ಪ ಉಕ್ಕು ಬಂತು. ಈಗ ನೋಡ್ಬೋದು ಅದು ಚೆನ್ನಾಗಿ ಕುದೀತಿದೆ. ಈಗ ಫುಲ್ಲು ಸಿಮ್ಮಲ್ಲಿಟ್ಟು ಮತ್ತೆ ಕಲಿಸ್ಕೊಳ್ತಿದ್ದೀನಿ. ಈಗ ಇದನ್ನು ಅರ್ಧ ಭಾಗದಷ್ಟು ಮಾತ್ರ ಪ್ಲೇಟ್ನ ಮುಚ್ಚಿಟ್ಟು ಫುಲ್ ಸಿಮ್ಮಲ್ಲೇ ಇಟ್ಟು ಬೇಳೆನ ಕಂಪ್ಲೀಟಾಗಿ ಬೇಯಿಸ್ಕೊಳ್ತೀನಿ. ಆ ಬೇಳೆ ಬೇಯೋದ್ರೊಳಗಡೆ ಈಗ ನಾನು ಮೈದಾ ಹಿಟ್ಟು ಕಲಿಸ್ಕೊಳ್ತೀನಿ. ಮೈದಾ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಇಲ್ಲಿ ನಾನಿಲ್ಲಿ 200 ಗ್ರಾಮಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 300 ಗ್ರಾಮ್ ಬೇಳೆಗೆ 200 ಗ್ರಾಮಷ್ಟು ಅಂದರೆ ಒಂದು 1/4 kg ನೀವು ಮೈದಾ ಹಿಟ್ಟು ತೊಗೋಬೇಕಾಗತ್ತೆ. ಇದಕ್ಕೆ ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಇದರಲ್ಲಿ ಒಂಚೂರು ಗಂಟಿಲ್ಲದೆ ಇರೋ ಥರ ಅರಿಶಿನ ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಕಂಪ್ಲೀಟಾಗಿ ಇದನ್ನು ಕಲಿಸ್ಕೋಬೇಕು. ಹೀಗೆ ಅರಿಶಿನ ಆದಮೇಲೆ ಇದಕ್ಕೆ ಚಿಟಿಕೆ ಅಷ್ಟು ಉಪ್ಪು ಹಾಕ್ತಿದ್ದೀನಿ. ಇದು ನಿಮಗೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬಟ್ ಹಾಕ್ಕೊಂಡ್ರೆ ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ. ನಾವು ನೀರು ಹಾಕೋದಕ್ಕೂ ಮುಂಚೆ ಹಿಟ್ಟಲ್ಲಿ ಉಪ್ಪು ಅರಿಶಿನ ಎರಡನ್ನೂ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಸ್ವಲ್ಪನೇ ನೀರು ಹಾಕಿ ಇದನ್ನು ಗೋಧಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮುಂಚಿನ ಥರ ಕಲಿಸ್ಕೋಬೇಕು. ತೋರಿಸ್ತೀನಿ ನೋಡಿ. ಈಗ ಸ್ವಲ್ಪನೇ ನೀವು ಒಂದೇ ಸಲ ನೀರು ಹಾಕ್ಕೊಂಡ್ಬಿಟ್ರೆ ಅದು ಬೇಗ ಹಲ್ವ ಥರ ಆಗೋಗ್ಬಿಡತ್ತೆ. ಹೀಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೋಬೇಕು. ನೋಡಿ, ಕೈಗೆ ಅಂಟುತ್ತಿದೆ, ಬಟ್ ಕಂಪ್ಲೀಟಾಗಿ ಫುಲ್ಲು ಎಲ್ಲ ಕಡೆ ನೀರಾಗಿ ಇದು ಮಿಕ್ಸ್ ಆಗಿದೆ. ಒಂದು ಚೂರು ಗಂಟಿಲ್ಲದೆ ಇರೋ ಥರ ಈ ಥರ ಕಲಿಸ್ಕೊಂಡು ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ನಾದ್ಕೊಳ್ಳಿ, ಕಂಪ್ಲೀಟಾಗಿ ಹಸಿಟ್ ಇಲ್ಲದೆ ಇರೋ ಥರ. ಈಗ ನಾದ್ಕೊಂಡು ಆದಮೇಲೆ ಇದಕ್ಕೆ ಎಣ್ಣೆನ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ತಾ ಬರಬೇಕು. ಜಸ್ಟ್ ಸ್ಟಾರ್ಟಿಂಗು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಎಷ್ಟು ನಾದ್ಕೋತೀವೋ ಅಷ್ಟು ಚೆನ್ನಾಗಿ ನಿಮಗೆ ಒಬ್ಬಟ್ಟು ಮಾಡುವಾಗ ಅದು ನಾರು ಥರ ಬರುತ್ತೆ. ನಿಮಗೆ ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ. ಒಂಚೂರು ತವಾ ಮೇಲೆ ಅಂಟ್ಕೊಳ್ಳೋದಿಲ್ಲ, ಕವರ್ಗೆ ಅಂಟ್ಕೊಳ್ಳೋದಿಲ್ಲ, ಕೈಗೂ ಅಂಟ್ಕೊಳ್ಳೋದಿಲ್ಲ. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ನೋಡಿ, ಇದನ್ನು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೋತಾ ಇದ್ದೀನಿ. ನೀವು ಎಷ್ಟು ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಇದು ಸ್ಪ್ರೆಡ್ ಆಗುತ್ತೆ. ನಿಮಗೆ ಮೈದಾ ಅನಿಸೋದಿಲ್ಲ, ಎಲ್ಲೂ ತಿನ್ನುವಾಗಲೇ ಆಗಲಿ ಬೇಯಿಸುವಾಗಲೇ ಆಗಲಿ ಕಂಪ್ಲೀಟಾಗಿ ಆಗೋದಿಲ್ಲ. ನೋಡಿ, ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಆಲ್ಮೋಸ್ಟ್ ನಾನು ತುಂಬ ಬಟ್ಲು ಎಣ್ಣೆ ತೊಗೊಂಡಿದ್ದೆ. ಈಗ ನಾನು ಒಂದು 1/4 ಬಟ್ಲಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಕಂಪ್ಲೀಟಾಗಿ ಇದನ್ನು ಕಲಿಸ್ಕೊತೀನಿ. ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನಾನು ಒಂದು 10 ನಿಮಿಷದವರೆಗೂ ಕೈ ಬಿಡ್ದಿರ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ.
ಅದನ್ನು ಯಾವ ರೀತಿ ಕಲಿಸ್ಕೋಬೇಕು ಅಂದರೆ ನಮ್ಮ ಕೈಯಲ್ಲಿರೋ ಹಿಟ್ಟೆಲ್ಲನೂ ಕೈ ಬಿಟ್ಟು ಬರಬೇಕು. ಆವರೆಗೂ ನೋಡಿ ಇನ್ನೊಂದು ಸ್ವಲ್ಪ ಇದೆ, ಮತ್ತೆ ನಾನು ಕಲಿಸ್ಕೊಂಡು ತೋರಿಸ್ತೀನಿ ನೋಡಿ. ಪಾತ್ರೆಗೂ ಅಂಟಬಾರ್ದು, ಕೈಗೂ ಅಂಟಬಾರ್ದು ಮೈದಾ. ಆ ಥರ ನಿಮಗೆ ಕಂಪ್ಲೀಟಾಗಿ ಅದು ಒಂದೇ ಕಡೆ ಬರಬೇಕು ನೋಡಿ. ಇವಾಗ ನನ್ನ ಕೈ ತೋರಿಸ್ತೀನಿ ನೋಡಿ, ಒಂದು ಚೂರು ಎಲ್ಲೂ ಅಂಟಿಲ್ಲ, ಸ್ವಲ್ಪ ಸ್ವಲ್ಪ ಇರ್ಬೋದು ಅಷ್ಟೇ. ಬಟ್ ನೋಡಿ ಒಂದು ಚೂರು ಪಾತ್ರೆಗೂ ಅಂಟ್ಕೋತಿಲ್ಲ, ಕೈಗೂ ಅಂಟ್ಕೋತಿಲ್ಲ. ಇಷ್ಟವರೆಗೂ ನೀವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಈಗ ಕಂಪ್ಲೀಟಾಗಿ ಹಿಟ್ಟು ನಾನು ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕವರ್ ಆಗಲಿ ಇಲ್ಲ ಬಾಳೆ ಎಲೆ ಆಗಲಿ, ನೀವು ಎಣ್ಣೆ ಕವರ್ ಯೂಸ್ ಮಾಡೋದಾದರೆ ಅದನ್ನು ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಬ್ಬಟ್ಟು ಕವರ್ನೇ ಯೂಸ್ ಮಾಡಿದ್ದೀನಿ. ಇದನ್ನು 1 ಅವರ್ ನೆನೆಲಿಕ್ಕೆ ಇಟ್ಟಿದ್ದೀನಿ. ಈಗ ಇಲ್ಲಿ ಬೇಳೆನ ಏನಾಗಿದೆ ಅಂತ ನೋಡೋಣ. ಈ ಬೇಳೆನೂ ಸಹ ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಮಿಡಲಲ್ಲಿ ಮಾತ್ರ ಒಂದೇ ಒಂದು ಚಿಕ್ಕ ಡ್ರಾಪ್ ಅಷ್ಟು ಮಾತ್ರ ಬೇಳೆ ಗಟ್ಟಿಯಾಗಿ ಕಾಣಿಸ್ಬೇಕು. ಅದು ಬಿಟ್ಟು ಕಂಪ್ಲೀಟಾಗಿ ನೋಡಿ ಒಂದೇ ಒಂದು ಚುಕ್ಕೆ ಅಷ್ಟು ಮಾತ್ರ ಬೇಳೆ ಗಟ್ಟಿಯಾಗಿ ಕಾಣಿಸ್ತಿದೆ. ಅಷ್ಟೇ ಅದಕ್ಕೆ ಬೆಂದರೆ ಸಾಕು. ನೀವು ತುಂಬ ನುಣ್ಣಗೆ ಬೇಳೆನ ಬೇಯಿಸ್ಕೋಬಾರ್ದು ನೋಡಿ. ಈಗ ನಾನು ಅದರಲ್ಲಿರೋ ಕಂಪ್ಲೀಟ್ ನೀರನ್ನ ಬಸಿದು ಬಿಟ್ಟಿದ್ದೀನಿ, ಒಂದು ಚೂರು ನೀರು ಬಿಟ್ಟಿಲ್ಲ. ಕಂಪ್ಲೀಟಾಗಿ ಬಸಿಕೋಬೇಕು ಇದನ್ನು. ಒಂದು ಚೂರು ನೀರಿದ್ರೂ ನಿಮಗೆ ಹೂರಣ ಮೆತ್ತಗಾಗೋಗುತ್ತೆ. ಈಗ ಇದನ್ನು ಒಂದೇ ಒಂದು ಬಟ್ಲಲ್ಲಿ ಸ್ವಲ್ಪ ಸೈಡಿಗೆ ತಗೊಳ್ತಾ ಇದ್ದೀನಿ. ನೀವು ಯಾರಾದರೂ ಮಕ್ಕಳಿಗೆ ಬೆಲ್ಲ ಕೊಡಲ್ಲ ಅನ್ನೋರು ಏನಾದರೂ ಇದ್ದರೆ ಅಂಥವ್ರು ನೀವು ಶುಗರ್ ಹಾಕ್ಕೊಂಡು ಮಕ್ಕಳಿಗೆ ಸಪ್ರೇಟಾಗಿ ಮಾಡ್ಬೋದು. ಅದಕ್ಕೋಸ್ಕರ ನಾನು ಒಂದು ಬಟ್ಲಲ್ಲಿ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು 300 ಗ್ರಾಮ್ ಬೇಳೆಗೆ 1/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಕಮ್ಮಿಯಷ್ಟು ಬೆಲ್ಲ ತೊಗೋಬೇಕು. ಈಗ ನಮ್ಮ ಬೆಲ್ಲನ ನಾನು ಚೆನ್ನಾಗಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಬೆಲ್ಲನ ಹಾಕಿ ಬಿಸಿಯಲ್ಲೇ ಹಾಕ್ಕೊಂಡ್ರೆ ನಿಮಗೆ ಬೆಲ್ಲ ನೀಟಾಗಿ ಕರಗೋಗುತ್ತೆ. ಸ್ವಲ್ಪ ದೊಡ್ಡದಾಗೆ ನೀವು ಪುಡಿ ಮಾಡಿ ಹಾಕ್ಕೊಂಡ್ರೂ ಬೇಗ ಬೆಲ್ಲ ಕರಗೋಗುತ್ತೆ. ಬಿಸಿಯಲ್ಲೇ ಹಾಕ್ಕೋಬೇಕು. ಈಗ ಹಾಕ್ಕೊಂಡು ಇದನ್ನು ತಣ್ಣಗಾಗೋದಕ್ಕೋಸ್ಕರ ಇಟ್ಕೋತಾ ಇದ್ದೀನಿ. ಬಿಸಿಯಲ್ಲಿ ಮಿಕ್ಸಿಗೆ ಹಾಕ್ಕೋಬಾರ್ದು. ಈಗ ಒಂದು ಬಟ್ಲಲ್ಲಿ ಸೈಡ್ಗೆ ಏನಿಟ್ಟಿದ್ದೆ, ಇದಕ್ಕೆ ನಾನು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಮಕ್ಕಳಿಗೆ ಕೊಡುವಾಗ ಸ್ವೀಟ್ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಒಬ್ಬಟ್ಟಿಗೆ ಆಗುವಷ್ಟು ಮಾಡ್ಕೋತಿದ್ದೀನಿ. ಇಲ್ಲಿ ಇದಕ್ಕೆ ನಾನು 2.5 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿಕೊಂಡು ಇದನ್ನು ಕಲಸಿ ಸೈಡ್ಗೆ ಇಟ್ಕೊಳ್ತಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ ಸಹ ಹಾಕ್ಕೋಬೋದು, ಡ್ರೈ ನಟ್ಸು ಸಹ ಹಾಕ್ಕೋಬೋದು. ಮಕ್ಕಳಿಗೆ ಕೊಡುವಾಗ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಈ ಬೇಳೆ ನನಗೆ ಚೆನ್ನಾಗಿ ಆರಿದೆ, ತಣ್ಣಗಾಗಿದೆ. ಈಗ ಇದನ್ನು ನಾನು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಕಂಪ್ಲೀಟಾಗಿ ನುಣ್ಣಗೆ ತರಿಯಾಗಿರಬಾರ್ದು. ಮಕ್ಕಳಿಗೆ ಕೊಡುವಾಗ ನುಣ್ಣಗೆ, ಏಕೆಂದರೆ ಅವ್ರಿಗೆ ಡೈಜೆಷನ್ ಆಗೋದಿಲ್ಲ. ಸಮ್ಮರ್ ಆಗಿರೋದ್ರಿಂದ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಪುಡಿ ಆಗಿದೆ ಅಂತ. ಇದನ್ನು ನಾನು ಒಂದು ಬಟ್ಲಿಗೆ ಸೈಡಲ್ಲಿ ತೆಗೆದಿಟ್ಕೋತಿದ್ದೀನಿ. ಮತ್ತು ಇದನ್ನು ಈಗ ಇದೇ ಜಾರಿಗೆ ನಾನು ತೆಂಗಿನಕಾಯಿ ಹಾಕ್ಕೊಳ್ತಿದ್ದೀನಿ, ಕಟ್ ಮಾಡಿರುವಂತಹ ತೆಂಗಿನಕಾಯಿ. ಮತ್ತು ಇದಕ್ಕೆ ನಾನು ಏಲಕ್ಕಿನೂ ಸಹ ಹಾಕ್ಕೊಳ್ತಿದ್ದೀನಿ, ಒಂದು 3 ಏಲಕ್ಕಿಯಷ್ಟು ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ಮಿಕ್ಸಿಲಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಅಂತ. ನೀವು ಬೇಕಾದರೆ ತುರಿದು ಸಹ ಹಾಕ್ಕೋಬೋದು, ಅದು ನಿಮಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಹಾಕ್ಕೊಳ್ಳಿ. ಈಗ ನನಗೆ ಬೆಲ್ಲ ಹಾಕಿದ್ದಿದ್ದ ಬೇಳೆನೂ ಕಂಪ್ಲೀಟಾಗಿ ತಣ್ಣಗಾಗಿದೆ. ಯಾವಾಗಲೂ ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ತಣ್ಣಗಿರುವಾಗಲೇ ಹಾಕ್ಕೊಳ್ಳಿ. ಈಗ ನಾನು ಇದನ್ನು ಕಂಪ್ಲೀಟಾಗಿ ನನಗೆ ಒಂದೇ ಸಲನೇ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕಾಯಿತು. ಕಮ್ಮಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇಲ್ಲ ನೀವು ಗ್ರೈಂಡ್ರಿಗೆ ಬೇಕಾದರೂ ಹಾಕ್ಕೋಬೋದು. ಇದನ್ನು ಸಹ ನಾನು ಮಿಕ್ಸಿಗೆ ಹಾಕ್ಕೊಂಡು ಕಂಪ್ಲೀಟಾಗಿ ನುಣ್ಣಗೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗೋದಾದರೆ ತರಿಯಾಗಾದರೂ ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನು ತೆಂಗಿನಕಾಯಿ ಪೌಡ್ರನ್ನ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಕಲಿಸ್ಕೊಳ್ತಿದ್ದೀನಿ. ನಾವು ಸ್ಪೂನಲ್ಲಿ ಕಲಿಸೋದಕ್ಕಿಂತ ಕೈಯಲ್ಲೇ ನೀಟಾಗಿ ಕಲಿಸ್ಕೊಂಡ್ರೆ ಅದು ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ. ಸ್ಪೂನಲ್ಲಿ ಅಂದರೆ ಅಲ್ಲಲ್ಲಿ ಗಂಟಾಗಿ ಉಳ್ಕೊಂಬಿಡುತ್ತೆ. ಈ ಥರ ಕೈಯಲ್ಲಿ ನೀಟಾಗಿ ಒಂಚೂರು ಎಲ್ಲೂ ಒಂದೇ ಕಡೆ ತೆಂಗಿನಕಾಯಿ ಉಳ್ಕೋದಿರ ಇದನ್ನು ಕಂಪ್ಲೀಟಾಗಿ ಈ ಥರ ಕೈಯಲ್ಲೇ ಕಲಿಸ್ಕೊಳ್ಳಿ. ನಾನು ಈ ಥರ ಫುಲ್ಲು ಎಲ್ಲ ತೆಂಗಿನಕಾಯಿನೂ ಹಾಕಿ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪ ತೆಂಗಿನಕಾಯಿ ಅದನ್ನು ಹಾಕ್ಕೊಳ್ತಿದ್ದೀನಿ. ಈ ಥರ ಕಲಸಿ ಸೈಡ್ಗೆ ಇಟ್ಕೊಳ್ತಿದ್ದೀನಿ. ನೀವು ಆಗ ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ಮಾತ್ರ ಬೇಕಾದರೂ ತೆಂಗಿನಕಾಯಿನ ಕಲಿಸ್ಕೋಬೋದು. ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಹಾಗೆ ಸ್ಟೋರ್ ಮಾಡ್ಕೋಬೋದು. ಈಗ 1 ಅವರ್ ನೆನೆ ಹಿಟ್ಟಾಗಿದೆ. ಇದು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಎಳೆಯಾಗಿ ನಾರು ಥರ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡ್ಬೋದು ಮೈದಾ ಹಿಟ್ಟು. ಇದಕ್ಕೆ ನೀವು ಚಿರೋಟಿ ಹಿಟ್ಟು ಹಾಕಿನೂ ಸಹ ಕಲಿಸ್ಕೋಬೋದು. ಈಗ ನೋಡಿ ಇದು ಎಷ್ಟು ಚೆನ್ನಾಗಾಗಿದೆ ಅಂತ. ಒಂದು ಚೂರು ನನ್ನ ಕೈಗೆ ಎಣ್ಣೆನೂ ಹಾಕಿಲ್ಲ, ಏನೂ ಹಾಕ್ಕೊಂಡಿಲ್ಲ. ಕೈಗೆ ಒಂದು ಚೂರು ಅಂಟುತ್ತಾನೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಂಪ್ಲೀಟಾಗಿ ಬಂದಿದೆ ಅಂತ.
ಇಷ್ಟು ಹದ ಇರುವಾಗ ನಿಮಗೆ ಏನೇ ಮಾಡಿದ್ರೂ ಒಬ್ಬಟ್ಟು ಅರಿಯೋದಾಗಲಿ ಇಲ್ಲ ಮುರಿದೋಗೋದಾಗಲಿ ಅಂಟ್ಕೊಳ್ಳೋದಾಗಲಿ ಏನೂ ಆಗಲ್ಲ. ಈಗ ಹೂರಣನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಸೈಡ್ಗೆ ಇಟ್ಕೊಳ್ತಿದ್ದೀನಿ. ನೋಡ್ಬೋದು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಎಷ್ಟು ದಪ್ಪ ಬೇಕೋ ಅಷ್ಟಕ್ಕೆ ನೋಡಿ. ನೀವು ಇನ್ನೂ ಚಿಕ್ಕ ಚಿಕ್ಕದಾಗಿ ಮಾಡೋದಾದರೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಇಲ್ಲ ಇನ್ನೂ ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು. ನಾನು ಇಲ್ಲಿ ಮೀಡಿಯಮ್ ಸೈಜ್ ಉಂಡೆಗಳನ್ನ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಪ್ಲೇಟ್ನ ಮುಚ್ಚಿಟ್ಟು ಸೈಡ್ಗೆ ಇಟ್ಕೊಳ್ತಿದ್ದೀನಿ. ಈಗ ಒಂದು ಹೆಂಚನ್ನ ಫುಲ್ಲು ಸಿಮ್ಮಲ್ಲಿಟ್ಟೆ ನಾನು ಕಂಪ್ಲೀಟಾಗಿ ಒಬ್ಬಟ್ಟನ್ನ ಮಾಡ್ಕೊಳ್ತೀನಿ. ಈಗ ಒಬ್ಬಟ್ಟನ್ನ ಹೇಗೆ ಲಟ್ಟಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಈ ಥರ ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ. ಒಬ್ಬಟ್ಟು ಶೀಟ್ ಅಂತಲೇ ಕೇಳಿದ್ರೆ ಕೊಡ್ತಾರೆ ನಿಮಗೆ. ಇದು ಒಬ್ಬಟ್ಟು ಫೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ಕವರ್ ಇದು. ಇದನ್ನು ನಿಮಗೆ ಹೋಟೆಲ್ಗಳಿಗೆ ಹೋದಾಗ ಫಸ್ಟೆಲ್ಲ ಹೋಟೆಲ್ಗಳಲ್ಲಿ ಇದೇ ಥರ ಕವರ್ ಯೂಸ್ ಮಾಡಿ ಇದ್ರ ಮೇಲೆ ಬಾಳೆ ಎಲೆ ಹಾಕೋರು, ಇಲ್ಲಾಂದರೆ ಇದ್ರ ಮೇಲೇ ನಿಮಗೆ ಫುಡ್ನ ಪ್ಯಾಕಿಂಗ್ ಮಾಡಿ ಸಹ ಕೊಡೋರು. ಪೇಪರ್ನ ಕೆಳಗಡೆ ಹಾಕಿ ಇದನ್ನು ಹಾಕಿ ಈ ಥರ ಕವರ್ ನಿಮಗೆ ಸಿಗುತ್ತೆ. ನಿಮಗೆ ಲೂಸಲ್ಲೂ ಸಿಗುತ್ತೆ, ಫುಲ್ ಪ್ಯಾಕೆಟಲ್ಲೂ ಸಿಗುತ್ತೆ. ಈಗ ನೋಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಅದನ್ನು ಲೈಟಾಗಿ ತೆಳ್ಳಗೆ ಮಾಡಿಕೊಂಡು, ಈಗ ನಾನು ಅಲ್ಲಿ ಏನು ಇಟ್ಕೊಂಡಿದ್ದೆ ಒಂದೇ ಒಂದು ಹೂರಣದ ಉಂಡೆನ ತೊಗೊಂಡು ನೋಡಿ ಈ ಥರ ಅಗ್ಲಕ್ಕೆ ಜಸ್ಟ್ ಹೀಗೆ ಕೈಯಲ್ಲಿ ಹೀಗೆ ಮಾಡ್ತಾ ಅದನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕು. ಕೆಳಗಡೆಯಿಂದ ಹಿಟ್ಟು ತೊಗೋಬಾರ್ದು, ಸೈಡಿಂದ ಹಿಟ್ಟು ತೊಗೋಬೇಕು. ಎಡ್ಜಲ್ಲಿ ಹಿಟ್ಟು ತೊಗೋಬಾರ್ದು, ಸೈಡಿಂದನೇ ಕಂಪ್ಲೀಟಾಗಿ ಹಿಟ್ಟು ತೊಗೋಬೇಕು. ಈ ಥರ ಎಕ್ಸ್ಟ್ರಾ ಏನಾದರೂ ಇದ್ದರೆ ಎಕ್ಸ್ಟ್ರಾ ತೆಗೆದು ಮತ್ತೆ ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲ ಎಕ್ಸ್ಟ್ರಾ ಏನೂ ಇಲ್ಲ ಅಂದರೆ ನೋಡಿ ಈ ಥರ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಈ ಥರ ಕಂಪ್ಲೀಟಾಗಿ ಹೀಗೆ ಮಾಡ್ಕೋಬೇಕು. ಇದಾದಮೇಲೆ ಎಣ್ಣೆಗೆ ನಾನೇನು ಕವರ್ ತೊಗೊಂಡಿದ್ದೆ ಈ ಕವರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಲೈಟಾಗಿ ಪ್ರೆಸ್ ಮಾಡ್ಕೊಳ್ತೀನಿ. ಈಗ ಇನ್ನೂ ಒಂದು ಕವರ್ ತೊಗೊಂಡು ಈ ಕವರ್ನ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೋದೇನು ಬೇಡ, ಕೈಯಲ್ಲಿರೋ ಎಣ್ಣೆನಲ್ಲೇ ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಸಾಕಾಗತ್ತೆ. ನಮಗೆ ಮತ್ತೆ ಅದನ್ನ ಎಣ್ಣೆ ಹಚ್ಚೋ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿ ಒಬ್ಬಟ್ಟು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಜಾಸ್ತಿ ಪ್ರೆಷರ್ ಕೊಡ್ತೀರಾ, ಲೈಟಾಗಿ ಹೀಗೆ ಸುಮ್ಮನೆ ಹೀಗೆ ತಳ್ತಾ ಬಂದರೆ ಸಾಕು. ನಿಮಗೆ ಈ ಕವರ್ ಹಾಕಿರೋದ್ರಿಂದ ನಾವು ಹೀಗೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನೀವು ಹೆಂಗೆ ಬೇಕೋ ಹಾಗೆ ನೀವೇ ತಿರುಗಬೇಕು ಅಂತೇನಿಲ್ಲ, ಈ ಕವರ್ನ ತಿರುಗಿಸ್ಕೊಳ್ತಾ ಬರ್ಬೋದು. ನೋಡಿ ಹೀಗೆ ಲೈಟಾಗಿ ಸ್ಪ್ರೆಡ್ ಮಾಡ್ತಾ ಬಂದರೆ ನಿಮಗೆ ಎಷ್ಟು ದಪ್ಪ ಬೇಕಾದರೂ ಆಗ್ಬೋದು, ಎಷ್ಟು ತೆಳ್ಳ ಬೇಕಾದರೂ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ಬರುತ್ತೆ. ಎಷ್ಟು ಅಗಲವಾಗಿ ಬೇಕಾದರೂ ನೀವು ನೀಟಾಗಿ ಇದನ್ನು ತಿರುಗಿಸ್ಕೋಬೋದು. ನೋಡಿ ಕವರ್ ನಿಮಗೆ ಒಂಚೂರು ಕೈಯಲ್ಲಿ ಸೀಟೆ ಆಗಲಿ ಎಣ್ಣೆನೇ ಆಗಲಿ ಏನೂ ಇರೋದಿಲ್ಲ. ಕಂಪ್ಲೀಟಾಗಿ ಅದು ತೆಳ್ಳಗೆ ಬರುತ್ತೆ, ನಿಮಗೆ ಅಂಟ್ಕೊಳ್ಳೋದು ಇಲ್ಲ. ನೀವು ತವ ಮೇಲೆ ಹಾಕುವಾಗಲೂ ಸಹ ಒಂಚೂರು ಹರಿಯೋದಾಗಲಿ ಏನೂ ಆಗೋದಿಲ್ಲ. ನೋಡಿ ಈಗ ಕವರ್ನ ನಾನು ಮತ್ತೆ ತೆಗೆದು ತೋರಿಸ್ತಿದ್ದೀನಿ. ನೋಡಿ ಒಂಚೂರು ಒಬ್ಬಟ್ಟು ಹೊರಗಡೆನೇ ಬಂದಿಲ್ಲ, ಜಾರೋ ಥರನೂ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ಇದನ್ನು ನೀವು ಇದಕ್ಕೆ ಬೇಕಂದರೆ ಬಟರ್ ಪೇಪರ್ ಸಹ ಯೂಸ್ ಮಾಡ್ಬೋದು. ಆ ಥರ ಯೂಸ್ ಮಾಡಿದಾಗ ಡೈರೆಕ್ಟ್ ತವ ಮೇಲೇ ಹಾಕೋಬೋದು. ಬಟ್ ಈ ಥರ ಕವರ್ಸ್ ಇದ್ದಾಗ ನೀವು ತವ ಮೇಲೆ ಹಾಕ್ಕೊಳ್ಳಿಕ್ಕಾಗಲ್ಲ. ಈಗ ತವಾಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಒಬ್ಬಟ್ಟಾಗಿರೋದ್ರಿಂದ ಮೈದಾ ಹಿಟ್ಟಲ್ವ ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ ಅಂತ ನೋಡಿ ಈ ಥರ ನಾನು ಕೈಗೆ ತೊಗೊಂಡು ಇದನ್ನು ನೀಟಾಗಿ ಒಬ್ಬಟ್ಟನ್ನ ಹೇಗೆ ಸುಟ್ಕೊಳ್ತೀವೋ ಆ ಥರ ನೀಟಾಗಿ ಇದಕ್ಕೆ ತವ ಮೇಲೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸಿಮ್ಮಲ್ಲೇ ಇಟ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ತುಪ್ಪನೂ ಹಾಕ್ಕೋಬೋದು. ತುಪ್ಪ ತಿನ್ನುವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಮಾಡುವಾಗೆಲ್ಲ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ ಇದನ್ನು ನಾನು ಕಂಪ್ಲೀಟಾಗಿ 3ರಿಂದ 4 ನಿಮಿಷದಷ್ಟೊತ್ತು ಸಿಮ್ಮಲ್ಲೇ ಬೇಯಿಸ್ಕೊಂಡಿದ್ದೀನಿ. ಈಗ ನೋಡಿ ತಿರುಗಿಸ್ಕೊಳ್ತಿದ್ದೀನಿ. ಒಬ್ಬಟ್ಟನ್ನ ನಾವು ಎಷ್ಟು ತಾಳ್ಮೆಯಿಂದ ಸುಡ್ತೀವೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ನಾನು ಎರಡೂ ಕಡೆ ನೀಟಾಗಿ ಆದಮೇಲೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿಕ್ಕೋಸ್ಕರ ಜಾಸ್ತಿ ಪ್ರೆಷರ್ ಕೊಡ್ತಿಲ್ಲ, ಸೌಟಲ್ಲೇ ಸ್ವಲ್ಪ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಜಸ್ಟ್ ಮಾರ್ಕ್ ಮಾಡ್ಕೊಂಡ್ಮೇಲೆ ನಿಮಗೆ ಅದು ಕಂಪ್ಲೀಟಾಗಿ ನೋಡಿ ಒಂದು ಚೂರು ನಿಮಗೆ ಫೋಲ್ಡ್ ಮಾಡುವಾಗಲೇ ಆಗಲಿ ಒಂಚೂರು ಒಬ್ಬಟ್ಟು ಕಟ್ಟಾಗೋದೇ ಇಲ್ಲ ಆ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ. ಈಗ ನಿಮಗೆ ಕೈಯಲ್ಲಿ ಏನಾದರೂ ಲಟ್ಟಿಸ್ಕೊಳ್ಳೋದಕ್ಕೆ ಆಗಲ್ಲ, ನಿಮಗೆ ಲಟ್ಟಣಿಗೆಯಲ್ಲೇ ಲಟ್ಟಿಸ್ಕೋಬೇಕು ಅಂದರೆ ಆ ಥರನೂ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇನ್ನೊಂದು ಸಲ ಹೇಗೆ ಮಾಡೋದು ಅಂತ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಮತ್ತೆ ಒಂದು ಉಂಡೆ ತೊಗೊಂಡು ಹೀಗೆ ಎಡ್ಜಸ್ಸಲ್ಲಿರೋದು ನೋಡಿ ಕಂಪ್ಲೀಟಾಗಿ ಝೂಮಲ್ಲಿ ತೋರಿಸ್ತಿದ್ದೀನಿ. ಎಡ್ಜಸ್ಸಲ್ಲಿರೋದು ಕೆಳಗಡೆ ಹಿಟ್ಟನ್ನ ತೆಳ್ಳಗೆ ಇರಬಾರ್ದು, ಕೆಳಗಡೆ ಹಿಟ್ಟು ಮಂದ ಇರಬೇಕು. ಸೈಡಲ್ಲಿ ಇರೋದು ಹಿಟ್ಟನ್ನ ಮಾತ್ರ ಹೀಗೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಹೀಗೆ ನಾವು ಮೇಲೆಗಡೆ ತರಬೇಕು. ಆಗ ನಿಮಗೆ ಸೈಡಲ್ಲಿ ಹಿಟ್ಟು ಬರೋದಿಲ್ಲ, ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ. ನಿಮಗೆ ಹೂರಣ ಎಷ್ಟು ಬೇಕೋ ಅಷ್ಟು ಮಾತ್ರ ಉಳಿಯುತ್ತೆ, ಕಂಪ್ಲೀಟಾಗಿ ಸ್ಪ್ರೆಡ್ ಆಗುತ್ತೆ ನೋಡಿ. ಇವಾಗ ಎಕ್ಸ್ಟ್ರಾ ಏನಿತ್ತು ಆ ಎಕ್ಸ್ಟ್ರಾನು ನಾನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ. ಈ ಎಕ್ಸ್ಟ್ರಾ ನಮಗೆ ಅದರಲ್ಲಿ ಬೇಕಾಗಿರೋದಿಲ್ಲ.
ಈಗ ನಮಗೆ ಮೈದಾ ಅನಿಸೋದಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಮೈದಾ ಕೂರತ್ತೆ. ಈಗ ಕೈಯಲ್ಲೇ ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಪ್ರೆಸ್ ಮಾಡ್ಕೊಂಡಾಗ ಸುತ್ತು ಮತ್ತೆ ಮೈದಾ ಬಿಡತ್ತೆ. ಆ ಮೈದಾನ ಮತ್ತೆ ಮೇಲ್ಗಡೆಗೆ ಈ ಥರ ತಂದು ಮತ್ತೆ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈಗ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸೈಡಲ್ಲಿ ಬರೋ ಮೈದಾನೆಲ್ಲ ಮತ್ತೆ ಅದನ್ನು ನೀಟಾಗಿ ಈ ಥರ ಹಾಕ್ಕೊಳ್ತಿದ್ದೀನಿ. ಹೀಗೆ ನೀಟಾಗಿ ಹಾಕ್ಕೊಂಡಾದ್ಮೇಲೆ ಫಸ್ಟ್ ನಾನೇನು ಯೂಸ್ ಮಾಡಿದ್ದೆ ಕವರು, ಅದನ್ನೇ ಮತ್ತೆ ಎಲ್ಲ ಒಬ್ಬಟ್ಟಿಗೂ ಯೂಸ್ ಮಾಡ್ತೀನಿ. ಸೈಡಿಗೆ ತೆಗೆದು ಫೋಲ್ಡ್ ಮಾಡಿ ಇಟ್ಕೊಂಡು ಈಗ ಜಸ್ಟ್ ಕೈಯಲ್ಲೇ ಹೀಗೆ ಅಗಲವಾಗಿ ಸ್ವಲ್ಪ ಲಟ್ಟಿಸ್ಕೊಂಡು, ನೋಡಿ, ಲಟ್ಟಣಿಗೆಗೆ ಎಣ್ಣೆ ಹಚ್ಚೋದು ಏನೂ ಬೇಡ. ಜಸ್ಟ್ ನೀವು ಚಪಾತಿ ಥರ ತಿರುಗಿಸ್ತಾ ನೋಡಿ, ಹೀಗೆ ನೀಟಾಗಿ ಜಸ್ಟ್ ಜಾಸ್ತಿ ಪ್ರೆಷರು ಕೊಡಬಾರ್ದು, ಲೈಟಾಗಿ. ಏಕೆಂದರೆ ಜಾಸ್ತಿ ಪ್ರೆಷರ್ ಕೊಟ್ಬಿಟ್ರೆ ಏನಾಗುತ್ತೆ, ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳ್ಳ ಆ ಥರ ಆಗೋಗುತ್ತೆ. ಲೈಟಾಗಿ ನಿಮ್ಮ ಕಡೆಗೆ ಹೇಳ್ಕೊಳ್ಳೋದಾಗಲಿ ಇಲ್ಲ ಆ ಕಡೆಗೆ ತಳ್ಳೋದಾಗಲಿ, ಈಗ ಜಸ್ಟ್ ಸ್ಪ್ರೆಡ್ ಮಾಡ್ತಾ ಈ ಥರ ರೋಲ್ ಮಾಡ್ತಾ ಬಂದರೆ ನಿಮಗೆ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಬರಲಿಲ್ಲ ಅಂದಾಗ ಈ ಥರ ಲಟ್ಟಣಿಗೆಯಲ್ಲೇ ಅಗಲವಾಗಿ ಮಾಡ್ಕೋಬೋದು. ಈಗ ನೋಡಿ, ಇದನ್ನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಚೂರು ಎಲ್ಲೂ ದಪ್ಪ ಸಣ್ಣ ತೆಳ್ಳಗೆ ಏನೂ ಅಲ್ದಿರ ಇದು ಕಂಪ್ಲೀಟಾಗಿ ಬಂದಿದೆ. ಈ ಒಬ್ಬಟ್ಟನ್ನು ನಾನು ಇದನ್ನು ಕಂಪ್ಲೀಟಾಗಿ ಸುಟ್ಕೊಳ್ತಿದ್ದೀನಿ ಎರಡೂ ಸೈಡು. ನೀವು ಒಬ್ಬಟ್ಟನ್ನ ತುಂಬ ಪೇಷನ್ಸಿಂದ ಎರಡೂ ಕಡೆ ಮೈದಾ ಆಗಿರೋದ್ರಿಂದ ಸುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನಾನು ಫೋಲ್ಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಈ ಥರ ಕವರ್ಸ್ ನಾನು ಹೇಳಿದ್ದೀನಿ ಫಸ್ಟೇ. ಈ ಥರ ಕವರ್ಸ್ ನಿಮಗೆ ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ. ಫುಡ್ ಪ್ಯಾಕಿಂಗ್ ಕವರ್ಸ್ ಅಂತ ಕೇಳಿದ್ರೇ ಈ ಥರ ಕೊಟ್ಬಿಡ್ತಾರೆ. ಒಬ್ಬಟ್ಟು ಪ್ಯಾಕಿಂಗ್ ಕವರ್ ಅಂತ ಕೇಳಿದ್ರೂ ಕೊಡ್ತಾರೆ. ನೋಡಿ, ಈಗ ಇದನ್ನು ಈ ಆ್ಯಂಗಲಲ್ಲಿ ಇಟ್ಕೊಂಡು ಇದನ್ನು ಜಸ್ಟ್ ಒಬ್ಬಟ್ಟು ಇಟ್ಬಿಟ್ಟು ಹೀಗೆ ಫೋಲ್ಡ್ ಮಾಡ್ತಿದ್ದೀನಿ. ಈ ಥರ ಫೋಲ್ಡ್ ಮಾಡಿ ಸೈಡ್ಸಲ್ಲೆಲ್ಲನೂ ಫೋಲ್ಡ್ ಮಾಡ್ಕೋತೀನಿ. ಫುಲ್ ಎಲ್ಲ ಕಡೆನೂ ಹೀಗೆ ಒಳಗಡೆ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ವಿಡಿಯೋದಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಹೀಗೆ ಜಸ್ಟ್ ಒಂದು ಸೈಡ್ ಚಿಕ್ಕದಾಗಿ ಒಂದು ಸೈಡು ದೊಡ್ಡದಾಗಿ ಹಾಕ್ಕೊಂಡು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈಗ ಸೈಡ್ಸಲ್ಲಿ ಏನೇನು ಉಳಿದಿದೆ ಆ ಸೈಡ್ನೆಲ್ಲ ಇನ್ಸೈಡ್ಗೆ ಕಂಪ್ಲೀಟಾಗಿ ನೋಡಿ ಈ ಥರ ಚಿಕ್ಕದಾಗೇ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ನಿಮಗೆ ಕಂಪ್ಲೀಟಾಗಿ ಫೋಲ್ಡ್ ಆಗುತ್ತೆ. ಈಗ ನಾನು ಇನ್ನೊಂದು ಸೈಡ್ ಏನಿತ್ತು ಉಳಿದಿತ್ತು ಅದನ್ನು ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಈ ಥರ ಫೋಲ್ಡ್ ಮಾಡ್ಕೊಳಕ್ಕಾಗಲಿಲ್ಲ ಅಂದಾಗ ನಿಮಗೆ ಯಾವ ಥರ ಬರುತ್ತೋ ಆ ಥರನೂ ಫೋಲ್ಡ್ ಮಾಡ್ಕೋಬೋದು. ಇನ್ನೂ ಒಂಥರ ಫೋಲ್ಡಿಂಗು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಫೋಲ್ಡ್ ಆಗಿದೆ ಈಗ ಇದು ಅಂತ. ನೀವು ಈ ಥರ ಒಬ್ಬಟ್ಟನ್ನ ಒಂದ್ರ ಮೇಲೆ ಒಂದಿಟ್ಟರು ಏನೂ ಆಗೋದೇ ಇಲ್ಲ. ಈಗ ನೋಡಿ, ಮತ್ತೆ ಇನ್ನೊಂದು ಥರ ತೋರಿಸ್ತೀನಿ. ನೀವು ಅಗಲವಾಗಿ ಆ ಥರ ಫೋಲ್ಡ್ ಆಗೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಅಗಲವಾಗಿಯೇ ತೊಗೊಳ್ಳಿ. ನಿಮಗೆ ಈ ಶೇಪಲ್ಲೇ ತೊಗೊಳ್ಳಿ, ಬಾಕ್ಸ್ ಶೇಪಲ್ಲಿನೇ ತೊಗೊಂಡು ಈಗ ಇದನ್ನು ಜಸ್ಟ್ ಹೀಗೆ ಮೇಲ್ಗಡೆಗೆ ಈ ಥರ ಮಡಚಿ ಸಾಕು. ಈ ಥರ ಮಡಚಿಬಿಟ್ಟು ಈ ಎಡ್ಜಸ್ ಏನಿದೆ ಅದನ್ನು ಮಾತ್ರ ಒಳಗಡೆಗೆ ಫೋಲ್ಡ್ ಮಾಡಿ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಎಡ್ಜಸ್ ಅಷ್ಟೇ. ಎಡ್ಜಸ್ನ ಫೋಲ್ಡ್ ಮಾಡಿದ್ರೆ ಸಾಕು. ನಿಮಗೆ ಒಂದು ಸೈಡ್ ಮಾತ್ರ ಓಪನ್ ಬರುತ್ತೆ. ಇನ್ನು ಕಂಪ್ಲೀಟಾಗಿ ಎಲ್ಲ ಕಡೆಯೂ ಒಬ್ಬಟ್ಟಿಗೆ ಫುಲ್ಲಾಗಿ ಕವರನ್ನೇ ಕ್ಲೋಸ್ ಆಗುತ್ತೆ. ಚೂರು ಕವರ್ ಬಿಡದೇ ಇರೋ ಥರ ಕಂಪ್ಲೀಟಾಗಿ ಎಲ್ಲ ಎಡ್ಜಸ್ಟ್ನೂ ಒಬ್ಬಟ್ಟನ್ನ ಒಳಗಡೆಗೆ ಈ ಥರ ಫೋಲ್ಡ್ ಮಾಡ್ಕೋಬೋದು. ಮದುವೆ ಮನೆಗಳಲ್ಲಿ ಹೋದಾಗ ನಿಮಗೆ ಇದೇ ಥರ ಪ್ಯಾಕಿಂಗ್ ಕವರ್ಸಲ್ಲೇ ಕೊಡ್ತಾರೆ. ಬಡಿಸುವಾಗ ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಇದೇ ಥರನೇ ಬಡಿಸಿರ್ತಾರೆ. ಈಗ ನೋಡಿ, ನಾನು ಇದ್ರ ಮೇಲೆ ಪ್ರೆಷರ್ ಹಾಕಿನೂ ತೋರಿಸ್ತೀನಿ ನೋಡಿ. ಒಬ್ಬಟ್ಟು ಒಂದ್ರ ಮೇಲೆ ಒಂದು ಇಟ್ಟು ಎಷ್ಟು ಗಟ್ಟಿಯಾಗಿ ಪ್ರೆಸ್ ಮಾಡ್ತಿದ್ದೀನಿ ನೋಡಿ. ಒಬ್ಬಟ್ಟು ನಿಮಗೆ ಒಂದು ಚೂರು ಅರಿಯೋದಿಲ್ಲ, ಒಂಚೂರು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಕವರ್ಗೂ ಸಹ ಅಂಟ್ಕೊಳ್ಳೋದಿಲ್ಲ, ಹಾಗೇ ಇರುತ್ತೆ. ನೀವು ಈ ಥರ ಮನೇಲಿದ್ದಾಗ್ಲೂ ತುಂಬ ಮಾಡಿಕೊಂಡಾಗ ಇದೇ ಥರನೇ ಮಾಡ್ಕೋಬೋದು. ಒಂದು ಸಲ ಕವರ್ ತಂದಿಟ್ಕೊಂಡ್ರೆ ನಿಮಗೆ ಎಷ್ಟೋ ಯೂಸ್ ಆಗುತ್ತೆ. ಮತ್ತು ಇದರಲ್ಲೇ ಈ ಕವರಲ್ಲೇ ನಿಮಗೆ ಒಬ್ಬಟ್ಟೆ ಅಲ್ದಿರ ರೊಟ್ಟಿ ಎಲ್ಲನೂ ತಟ್ಕೋಬೋದು, ಅಷ್ಟು ಈಸಿಯಾಗಿ ತಟ್ಕೋಬೋದು. ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ತಿಂದಮೇಲೆ ಅದಕ್ಕೆ ಒಬ್ಬಟ್ಟಿನ ರಸ ಇದ್ರೇ ಅದಕ್ಕೆ ಟೇಸ್ಟು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಬ್ಬಟ್ಟು ರಸ ಹೇಗೆ ಮಾಡೋದು ಅಂತಲೂ ಅಪ್ಲೋಡ್ ಮಾಡ್ತೀನಿ, ಅದನ್ನು ಸಹ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.